ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ನಮ್ಮನ್ನು ಅಗಲಿದ್ದಾರೆ. ರಾತ್ರಿ 2:30 ವೇಳೆಗೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 77 ವರ್ಷ ವಯಸ್ಸಾಗಿತ್ತು ಬ್ಯಾಂಕ್ ಜನಾರ್ದನ್. ಬೆಳಗ್ಗೆ 10 ಗಂಟೆಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸುಲ್ತಾನ್ ಪಾಳ್ಯದ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಬ್ಯಾಂಕ್ ಜನಾರ್ದನ್ ಅವರ ಪುತ್ರ ಗುರುಪ್ರಸಾದ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಯಾಕೆಂದರೆ ಕಲಾಕ್ಷೇತ್ರದಲ್ಲಿ ಇಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿದ್ರು ಅಂತಿಮ ದರ್ಶನಕ್ಕೆ, ಬಟ್ ಅವ್ರ ಕುಟುಂಬದವ್ರು ಯಾಕೋ ಒಪ್ಪಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಆಸ್ಪತ್ರೆಯಿಂದ 10 ಗಂಟೆ ವೇಳೆಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ತಂದು ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಸಾಯಂಕಾಲದ ವೇಳೆಗೆ ಅಂತ್ಯ ಸಂಸ್ಕಾರ ಮಾಡುತ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುಟುಂಬಸ್ಥರು ಈಗ ಕೊಟ್ಟಿರ್ತಕ್ಕಂಥ ಮಾಹಿತಿ. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂತಹ ಹಿರಿಯ ಕಲಾವಿದ. 1985 ಅಂದರೆ 80-90ರ ದಶಕದಲ್ಲಂತೂ ಅತ್ಯಂತ ಬ್ಯುಸಿ ಇದ್ದಂತಹ ಮತ್ತು ಅತ್ಯಂತ ಜನಮನ್ನಣೆಯನ್ನು ಪಡೆದಿದ್ದಂತಹ ಹಾಸ್ಯ ಕಲಾವಿದರು. ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಮೂಲತಃ ರಂಗಭೂಮಿಯಿಂದ ಬಂದಂಥವರು. ಹಿರುತೆರೆ ಕಿರುತೆರೆ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದರು. ತಮ್ಮ ಇಡೀ ಜೀವನವನ್ನೇ ಕಲಾ ಸೇವೆಗೋಸ್ಕರ ಮುಡಿಪಾಗಿಟ್ಟಂತಹವರು ಬ್ಯಾಂಕ್ ಜನಾರ್ದನ್. ಆ ಹೆಸರು ಅವ್ರಿಗೆ ಬರೋದಕ್ಕೆ ಕೂಡ ಅವರೊಬ್ಬರು ಬ್ಯಾಂಕ್ ಉದ್ಯೋಗಿ ಆಗಿದ್ದರು ಆರಂಭದಲ್ಲಿ. ಅದಾದ ನಂತರ ಕೆಲಸವನ್ನು ಬಿಟ್ಟು ಆನಂತರ ಅವರು ಅಭಿನಯದತ್ತ ಹೊರಳಿದ್ದು. ಸೊ ಎಲ್ಲ ಬಹುತೇಕ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಅವರು ಪಾತ್ರವನ್ನು ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಸಿನಿಮಾಗಳು. ತೀರಾ ಇತ್ತೀಚಿನ ತನಕನೂ ಕೂಡ ಅವರು ಚಿತ್ರರಂಗದಲ್ಲಿ ಇದ್ದರು. ಆದರೆ ಅವರಿಗೆ ಕಳೆದ 10 ವರ್ಷಗಳಿಂದ ಹೆಚ್ಚು ಕಡಿಮೆ ಆಗಾಗ್ಗೆ ಆರೋಗ್ಯ ಕೈ ಕೊಡ್ತಾ ಇತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರ ಮೃತದೇಹವನ್ನು 9 ಗಂಟೆ ಬಳಿಕ ಕನ್ನಿಂಗ್ಯಾಮ್ ರಸ್ತೆಯಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಿಂದ ಸುಲ್ತಾನ್ ಪಾಳ್ಯದಲ್ಲಿ ಅವರ ನಿವಾಸಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಕೂಡ ಆಗುತ್ತೆ. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂಥ ಪೋಷಕ ನಟರು ಇವರ ಈ ಒಂದು ಅಂದರೆ ಇವರು ಸಾಕಷ್ಟು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ರಾತ್ರಿ ಏಕಾಏಕಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡ ಪರಿಣಾಮ ಆಸ್ಪತ್ರೆಗೆ ಕರೆತಂದಿದ್ದಾರೆ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದ ಬಳಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಆಸ್ಪತ್ರೆಯ ಬಳಿ ಅವರು ಕುಟುಂಬಸ್ಥರು ಕೂಡ ಇದ್ದಾರೆ. 9 ಗಂಟೆಯ ನಂತರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸಂಜೆ 4-4:15ವರೆಗೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ತದನಂತರ ಅಂತ್ಯಕ್ರಿಯೆ ಪ್ರಕ್ರಿಯೆಯನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸಂಜೆ 4:15ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವರ ನಿವಾಸದಲ್ಲಿ, ಸುಲ್ತಾನ್ ಪಾಳ್ಯದಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗಾಗಲೇ ಕಳೆದ ವಾರ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಡಿಸ್ಚಾರ್ಜ್ ಆಗಿದ್ದರು. ಆದರೆ ನಿನ್ನೆ ಏಕಾಏಕಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡ ಪರಿಣಾಮ ಹಾಸ್ಪಿಟ್ಲಿಗೆ ಅವ್ರನ್ನ ದಾಖಲು ಮಾಡಲಾಗಿತ್ತು. ವೈದ್ಯರು ಕೂಡ ಟ್ರೀಟ್ಮೆಂಟನ್ನು ಕೊಟ್ಟಿದ್ದರು. ಆದರೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಕಾರಣಕ್ಕೋಸ್ಕರ ಅವರು ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಆರೋಗ್ಯ ಮೂಲಗಳಿಂದ ಸಿಕ್ಕಿರುವಂಥದ್ದು. ಏಕೆಂತಂದರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಆ ಕಾರಣಕ್ಕೋಸ್ಕರ ಅವರಿಗೆ ಟ್ರೀಟ್ಮೆಂಟ್ ಪಡಿತಾ ಇದ್ರು ಕೂಡ ವಯೋಸಹಜ ಕಾಯಿಲೆ ಆಗಿರೋದ್ರಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದ ಪರಿಣಾಮ ಅವರು ಮೃತಪಟ್ಟಿದ್ದಾರೆ. 9 ಗಂಟೆ ಬಳಿಕ ಮಣಿಪಾಲ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಮೃತದೇಹವನ್ನು ಕೊಂಡೊಯ್ಯುವಂಥ ಕೆಲಸ ಕುಟುಂಬಸ್ಥರು ಮಾಡ್ತಾರೆ. ಲೋಕೇಶ್, ಈಗಾಗಲೇ ಆಸ್ಪತ್ರೆ ಬಳಿಗೆ ಯಾರಾದರೂ ಬಂದಿದ್ರಾ ಅವರ ಮುಖದರ್ಶನವನ್ನು ಮಾಡೋದಕ್ಕೆ, ಅಥವಾ ಕುಟುಂಬಸ್ಥರು ಮಾತ್ರ ಇದ್ದಾರಾ? 9 ಗಂಟೆಯ ನಂತರ ಅಂತಂದರೆ ಅಂದರೆ ಇನ್ನೂ ಕೆಲವು ಫಾರ್ಮ್ಯಾಲಿಟೀಸ್ ಎಲ್ಲ ಏನಾದರೂ ಬಾಕಿ ಇದೆಯಾ, ಹೇಗೆ ಅಂತ? ಅರವಿಂದ್, ಆಸ್ಪತ್ರೆಯ ಫಾರ್ಮಾಲಿಟೀಸ್ ಕೂಡ ಬಾಕಿ ಇದೆ. ಅವನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಮೃತದೇಹವನ್ನು ಕೊಂಡೊಯ್ಯಬೇಕಾಗುತ್ತೆ. ಸದ್ಯಕ್ಕೆ ಆಸ್ಪತ್ರೆ ಬಳಿಗೆ ಅವರ ಕುಟುಂಬಸ್ಥರು ಮಾತ್ರ ಇರುವಂಥದ್ದು. ಅವರ ಜೊತೆ ಅವರ ಕುಟುಂಬಸ್ಥರು, ಅವರ ಮಗ ಮತ್ತು ಅವರ ಕುಟುಂಬಸ್ಥರು ಮಾತ್ರ ಇದ್ದಾರೆ. ಇನ್ನು ಯಾವುದೇ ಹಿರಿಯ ನಟರಾಗಿರ್ಬೋದು ಅಥವಾ ಚಿತ್ರರಂಗದ ಕಲಾವಿದರಾಗಿರ್ಬೋದು ಬಂದಿಲ್ಲ. ವಿಷಯ ಈಗ ಗೊತ್ತಾಗಿರೋದ್ರಿಂದಾಗಿ ಈಗ ಆಸ್ಪತ್ರೆ ಬಳಿಗೆ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಆಗಬೇಕಂತ ಹಾಸ್ಪಿಟಲ್ ಫಾರ್ಮಾಲಿಟೀಸ್ಗಳನ್ನು ಮುಗಿಸಿ 9 ಗಂಟೆ ಆಗ್ಬೋದು ಅಥವಾ 9:30, 10 ಗಂಟೆ ಆದರೂ ಕೂಡ ಆಗಬಹುದು ಇಲ್ಲಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಳಿಕ ಅಲ್ಲಿಯ ನಿವಾಸಕ್ಕೆ ಬಳಿಕೇ ಕಲಾವಿದರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡಿತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಆಸ್ಪತ್ರೆ ಬಳಿ ಅವರ ಕುಟುಂಬಸ್ಥರು ಮಾತ್ರ ಇರುವಂಥದ್ದು, ಅವರ ಪುತ್ರ ಅವರ ಜೊತೆಯಲ್ಲೇ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ತಡರಾತ್ರಿ 2:00ವರೆಗೆ ಮೃತಪಟ್ಟಿರೋದ್ರಿಂದ ಇನ್ನು ಬಹುತೇಕರಿಗೆಲ್ಲ ಸುದ್ದಿ ಮುಟ್ಟಿದ್ರೂ ಕೂಡ ಬೆಳಗ್ಗೆನೇ ಕೆಲವರೆಲ್ಲ ಆಸ್ಪತ್ರೆಗೆ ಬರೋ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ 10 ಗಂಟೆ ಮೇಲೆ ಕನ್ನಿಂಗ್ಯಾಮ್ ರೋಡಿಂದ ಸುಲ್ತಾನ್ ಪಾಳ್ಯ ಏನು ತುಂಬ ದೂರ ಇಲ್ಲ. ಹಾಗಾಗಿ ಅವರ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾರೆ.